ಮುಂದೆ ಇಂದ್ರ ಮತ್ತು ಬಲಿ ಚಕ್ರವರ್ತಿ ಇವರಿಗೆಲ್ಲ ಯುದ್ಧ ಆಗ್ತದೆ. ಯುದ್ಧ ಆಗಿ ದೇವತೆಗಳೆಲ್ಲ ಸೋತಾಗಿ ಆಯಿತು. ಕೊನೆಗೆ ದೇವರೊಂದು ಉಪಾಯವನ್ನು ಹೇಳ್ತಾರೆ. ಕೆಲವು ಕಾಲದಲ್ಲಿ ನಾವು ಸಂಧಿಯನ್ನು ಮಾಡಿಕೊಳ್ಳಬೇಕು. ವಿಪರೀತೋ ಯದಾ ಕಾಲ ಪುರುಷಸ್ಯ ಭವೇತ್ತದ ಭೂತಮೈತ್ರಿಯಂ ಪ್ರಕುರುವಂತಿ ಸರ್ವಕಾರ್ಯಾರ್ಥ ಸಿದ್ಧಯೇ. ನಮಗೆ ಗೆಲುವಾದಾಗ ಸರಿ, ನಮ್ಮದೇ ಜಾಯಮಾನ, ನಮ್ಮ ನಿರ್ಣಯದಂತೆ ನಾವು ಬದುಕುವುದು. ಯಾವಾಗ ನಮಗೆ ಸ್ವಲ್ಪ ಕೆಡುಕಾಯಿತು, ಜೀವನದಲ್ಲಿ ಸೋಲಾದಾಗ ನಾವು ಕೆಲವು ಬಾರಿ ರಾಜಿ ಮಾಡಿಕೊಳ್ಬೇಕಾಗ್ತದೆ. ಆದ್ದರಿಂದ ನಿಮಗೆ ಇವತ್ತೀಗ ಸೋಲಾಗಿದೆ ಅಂದರೆ ನೀವು ಮತ್ತೆ ದೈತ್ಯರೊಂದಿಗೆ ರಾಜಿಯನ್ನು ಮಾಡಿಕೊಳ್ಳಬೇಕು ಅಂತ ಸಮುದ್ರ ಮಥನದ ಪ್ರಸ್ತಾಪವನ್ನು ದೇವರು ನಿರ್ದೇಶ ಮಾಡಿದ್ದಾರೆ. ಆದ್ದರಿಂದ ಆ ದೇವತೆಗಳೆಲ್ಲ ಹಾಗಾದರೆ ಸಮುದ್ರ ಮಥದ ಪ್ರಸ್ತಾಪವನ್ನು ಬಲಿಯ ಮುಂದಿಡೋಣ ಅಂತ ಹೊರಟಿದ್ದಾರೆ. ಯಾರು ಹೋಗುವುದಂದರೆ ಸಾಕ್ಷಾತ್ ಇಂದ್ರನೇ ಬಲಿಚಕ್ರವರ್ತಿಯ ಬಳಿಗೆ ಹೋಗ್ತಾನೆ. ದೇವತೆಗಳು ಬಂದಿದ್ದಾರೆ ಅಂದ ತಕ್ಷಣ ಅವರ ಜೊತೆಗೆ ಯುದ್ಧಕ್ಕೆ ಬಲಿಚಕ್ರವರ್ತಿ ಎದ್ದು ನಿಂತರೂ ಕೂಡ ನಾರದನ ಮಾತಿನಿಂದ ಆತ ಸಮಾಧಾನ ಪಡ್ತಾನೆ. ಇಂದ್ರದೇವರು ಹೇಳ್ತಾರೆ, ವಯಂ ಕಶ್ಯಪದಾಯಾದಾಹ ಯೂಯಂ ಸರ್ವೇ ತಥೈವಚ ಯಥಾ ವಯಂ ತಥಾ ಯೂಯಂ ವಿಗ್ರಹೋಪಿ ನಿರರ್ಥಕಃ. ಅಲ್ಲ, ನಾವು ಯಾಕೆ ಯುದ್ಧ ಮಾಡಬೇಕು? ಯಾಕೆ? ವಯಂ ಕಶ್ಯಪದಾಯಾದಾಹ, ನಾವೆಲ್ಲರೂ ಕೂಡ ಕಶ್ಯಪನ ಮಕ್ಕಳು ತಾನೆ. ಕಶ್ಯಪರ 13 ಮಂದಿ ಮಡದಿಯರಲ್ಲಿ ಅದಿತಿಯರಲ್ಲಿ ನಾವು ನೀವು ಹುಟ್ಟಿದವರು. ಆದ್ದರಿಂದ ನಾವೆಲ್ಲರೂ ಕೂಡ ದಾಯಾದಿಗಳು, ಅಣ್ಣ ತಮ್ಮಂದಿರು ಕಾದಾಡುವುದಕ್ಕೆ ಏನಾದರೂ ಅರ್ಥ ಇದೆಯಾ? ಇಷ್ಟ ತನಕ ಸ್ವರ್ಗಾಧಿಪತ್ಯ ನಮ್ಮಲ್ಲಿತ್ತು, ಹೌದು, ಇವತ್ತು ನಿಮ್ಮ ಕೈಯಲ್ಲಿದೆ. ಸ್ವರ್ಗಾಧಿಪತ್ಯ ಯಾರ ಕೈಯಲ್ಲಿದ್ರೇನು? ಅಣ್ಣ ತಮ್ಮರ ಕೈಯಲ್ಲಿ ತಾನೆ. ನಾವು ಅದಕ್ಕೆ ವೈರತ್ವವನ್ನು ಸಾಧನೆ ಮಾಡುವುದು ಬೇಡ. ಮಮ ರಾಜ್ಯಂ ಕ್ಷಣೇನೈವ ನೀತ್ಯಂ ದೈವವಶಾತ್ವಯ. ಅಣ್ಣನ ಕೈಯಲ್ಲಿದ್ದಂತಹ ಸೊತ್ತು ಕೆಲವು ಬಾರಿ ತಮ್ಮನ ಕೈಗೆ ಹೋಗ್ತದೆ, ತಮ್ಮನ ಕೈಯಲ್ಲಿದ್ದ ಸೊತ್ತು ಅಣ್ಣನ ಕೈಗೆ ಬರ್ತದೆ. ಇದರದ್ದೇನು ಆಶ್ಚರ್ಯ ಇದೆ? ದೈವಾತ್. ಯಾರಿಗೆ ಎಷ್ಟು ಅದೃಷ್ಟವೋ ಅಷ್ಟರ ಕಾಲ ಅವರು ಆ ಸುಖವನ್ನು ಅನುಭವಿಸ್ತಾರೆ. ಇದು ಲೋಕದಲ್ಲಿ ಸಿದ್ಧವೇ ಆದದ್ದು. ನಿನಗೆ ಈಗ ಅದೃಷ್ಟ ಒದಗಿ ಬಂದಿದೆ, ಸ್ವರ್ಗ ನಿನ್ನ ಕೈಯಲ್ಲಿದೆ, ಅನುಭವಿಸು. ನಾವು ಯುದ್ಧಗಳನ್ನೆಲ್ಲ ಮಾಡ್ತಾ ಇರುವುದು ಬೇಡ. ಆದ್ದರಿಂದ ನಾನು ಕೂಡ ನಿನ್ನಲ್ಲೇ ವಾಸ ಮಾಡ್ತೇನೆ. ಅದರಿಂದ ನಮಗೆ ಅವಕಾಶವನ್ನು ಪರಿಕಲ್ಪಿಸಬೇಕು ಅಂತ ಇಂದ್ರ ಹೇಳ್ತಾನೆ. ಅಲ್ಲ, ಎಷ್ಟಿದ್ರೂ ಕೂಡ ನಿನ್ನೆಯ ತನಕ ಶತ್ರುಗಳಾಗಿದ್ದವರು ಶತ್ರುಗಳಿಗೆ ಮನೆಯಲ್ಲಿ ಹೇಗೆ ಆಶ್ರಯ ಕೊಡುವುದು? ಶತ್ರುಗಳಾಗಿದ್ದರೂ ಕೂಡ ಆಶ್ರಯ ಕೊಡಬಹುದು. ಯಾವಾಗ? ಶತ್ರುತ್ವವನ್ನು ಬಿಟ್ಟರೆ. ಶರಣಾಗತಂಚ ವಿಪ್ರಂಚ ರೋಗಿಣಂ ವೃದ್ಧಮೇವಚ ಯೇತಾನ್ ನೈವ ರಕ್ಷಂತಿ ತೇವೈ ಬ್ರಹ್ಮಹಣೋ ನರಾಹ. ಇಂದ್ರದೇವರು ಹೇಳ್ತಾರೆ, ಒಂದಷ್ಟು ಜನರಿಗೆ ಆಶ್ರಯವನ್ನು ಕೊಡಲೇಬೇಕು. ಆಶ್ರಯ ಕೊಡದೇ ಇದ್ದವನು ಬ್ರಹ್ಮಹತ್ಯಾ ಪಾಪಕ್ಕೆ ಗುರಿಯಾಗ್ತಾನೆ ಅಂತೆ. ಯಾರನ್ನು? ಶರಣಾಗತಂ. ಯುದ್ಧ ನಡೆದರೂ ಶತ್ರುತ್ವ ಇದ್ದರೂ ಕೂಡ ಕೊನೆಗೆ ನಾನು ನಿನಗೆ ಶರಣಾಗಿದ್ದೇನೆ ಅಂತ ಬಂದಾಗ ಅವನಿಗೆ ಆಶ್ರಯ ಕೊಡಬೇಕು. ವಿಪ್ರಂ ರೋಗಿಣಂ, ಹಾಗೆ ವಿಪ್ರನೊಬ್ಬ ನನಗೆ ಆಶ್ರಯವನ್ನು ಕೊಡಬೇಕು ಅಂತ ಬಂದರೆ ಆ ಸಾಮರ್ಥ್ಯ ಇರುವವ ವಿಪ್ರನನ್ನು ನಿರಾಕರಿಸಿ ದೂರ ಕಳಿಸುವ ಹಾಗಿಲ್ಲ. ಹಾಗೆಯೇ ರೋಗಿಣಂ ವೃದ್ಧಮೇವಚ, ರೋಗಿಗಳು ಯಾರಾದರೂ ಬಂದು ನನಗೆ ಸೌಖ್ಯ ಇಲ್ಲ, ಸ್ವಲ್ಪ ಸಮಯದ ನನಗೆ ವಿಶ್ರಾಂತಿಯೋ ಉಪಚಾರವೋ ಬೇಕು ಅಂತ ಹೇಳಿದಾಗ ಆ ಸಾಮರ್ಥ್ಯ ಇದ್ದರೆ ಅವನು ನಿರಾಕರಣೆ ಮಾಡಲಿಕ್ಕಿಲ್ಲ. ಹಾಗೆ ವೃದ್ಧರನ್ನು ಕೂಡ ಅವರಿಗೆ ಆಶ್ರಯ ಕೊಡದೆ, ಅನ್ನ ನೀರು ಕೊಡದೆ ದೂರ ಕಳಿಸುವಂತಿಲ್ಲ. ಆಶ್ರಯವನ್ನು ಕೇಳಿದರೆ ಇಷ್ಟು ಮಂದಿಗೆ ಆಶ್ರಯವನ್ನು ಶರಣಾಗತನಾದವನಿಗೆ, ಬ್ರಾಹ್ಮಣನಿಗೆ, ರೋಗಿಗೆ ಮತ್ತು ವೃದ್ಧನಿಗೆ ಆಶ್ರಯವನ್ನು ಕೊಡಬೇಕು. ಒಂದು ವೇಳೆ ಆಶ್ರಯವನ್ನು ನಿರಾಕರಣೆ ಮಾಡಿದರೆ ಅವನು ಬ್ರಹ್ಮಹತ್ಯಾ ಪಾಪಕ್ಕೆ ಗುರಿಯಾಗ್ತಾನೆ. ಆದ್ದರಿಂದ ನಾವೆಲ್ಲ ಈಗ ನಿನಗೆ ಶರಣಾಗತರಾದವರು, ನೀನು ನಮಗೆ ಆಶ್ರಯವನ್ನು ನಿರಾಕರಣೆ ಮಾಡಿದರೆ ನಿನಗೆ ಈ ದೋಷ ಬರ್ತದೆ ಅಂತ ಇಂದ್ರ ಹೇಳಿದಾಗ ಆಯಿತು ಅಂತ ಬಲಿದೇವನು ಕೂಡ, ಬಲಿಚಕ್ರವರ್ತಿಯು ಕೂಡ ಒಪ್ಪಿಕೊಳ್ತಾನೆ. ದೇವತೆಗಳೆಲ್ಲ ಬಲಿಚಕ್ರವರ್ತಿಯ ಅರಮನೆಯಲ್ಲೇ ಇರ್ತಾರೆ. ಹೀಗೆ ಒಟ್ಟಿಗಿರುವಾಗ ಮತ್ತೊಂದು ದಿನ ಇಂದ್ರದೇವರು ಮತ್ತೊಂದು ಪ್ರಸ್ತಾಪವನ್ನು ಮುಂದಿಡ್ತಾರೆ. ಸ್ವರ್ಗದಲ್ಲಿ ತುಂಬ ಮುತ್ತುರತ್ನಗಳೆಲ್ಲಿತ್ತು, ಅನೇಕ ಸಂಪತ್ತುಗಳು, ವಜ್ರ ವೈಡೂರ್ಯಗಳು, ಐರಾವತ, ಅಚ್ಚೈಶ್ರವಸ್, ನಾನಾ ರೀತಿಯಾದಂಥ ಆಯುಧಗಳು ಇದನ್ನೆಲ್ಲ ಇತ್ತು. ಇದನ್ನೆಲ್ಲ ಕಳ್ಕೊಂಡಿದ್ದೀರಿ. ಅವುಗಳನ್ನೆಲ್ಲ ಕಳ್ಕೊಂಡು ಸ್ವರ್ಗಾಧಿಪತ್ಯಕ್ಕೆ ಏನು ಅರ್ಥ? ಸ್ವರ್ಗಾಧಿಪತ್ಯ ಅಂದರೆ ಅದೆಲ್ಲವೂ ಕೂಡ ಇರಬೇಕು. ಆದ್ದರಿಂದ ನೀವು ಸ್ವರ್ಗಾಧಿಪತ್ಯದ ಸುಖವನ್ನು ಅನುಭವಿಸಬೇಕೆ ಅದನ್ನು ಮತ್ತೆ ನೀವು ಸಂಪಾದನೆ ಮಾಡಬೇಕು. ಹಾಗಾದರೆ ಸಂಪಾದನೆ ಮಾಡುವುದು ಹೇಗೆ ಅಂದರೆ ಅದು ಬಿದ್ದದ್ದು ಸಮುದ್ರದಲ್ಲಿ. ಆದ್ದರಿಂದ ನಾವು ಸಮುದ್ರವನ್ನು ಚೆನ್ನಾಗಿ ಮಥನ ಮಾಡೋಣ. ಮಥನ ಮಾಡಿದಾಗ ಅಡಿಗೆ ಸೇರಿದ್ದಂತಹ ವಸ್ತು ಎಲ್ಲ ಮತ್ತೆ ಮೇಲೆ ಬರ್ತದೆ. ನಾವು ನಿಮಗೆ ಸ್ವರ್ಗಾಧಿಪತ್ಯದ ಎಲ್ಲ ಸುಖಗಳು ಸಿಗ್ತದೆ ಅಂತ ಹೇಳಿದಾಗ ಆಯಿತು ಅಂತ ಬಲಿಚಕ್ರವರ್ತಿಯು ಕೂಡ ಒಪ್ಪಿಕೊಂಡಿದ್ದಾನೆ. ಎಲ್ಲ ಸುರಾಸುರರೆಲ್ಲ
ಸಮುದ್ರ ಮಥನಕ್ಕೋಸ್ಕರ ಸೇರಿದ್ದಾರೆ. ವಾಸುಕಿಯನ್ನು ಪ್ರಾರ್ಥಿಸಿದ್ದಾರೆ, ಅಮೃತಕ್ಕೋಸ್ಕರ ನಾವು ಸಮುದ್ರ ಮಥನವನ್ನು ಮಾಡ್ತಾ ಇದ್ದೇವೆ, ನೀನು ಹಗ್ಗವಾಗಿ ಬರಬೇಕು ಅಂತ. ಹೀಗೆ ಸಮುದ್ರ ಮಥನ ಆರಂಭ ಆಗಿದೆ. ಆರಂಭ ಆಗಬೇಕಿದ್ರೆ ಆ ಪರ್ವತ ಮತ್ತೆ ಮುಳುಗಿ ಹೋಗ್ತಾ ಇದೆ. ಪುನಃ ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಗತಸ್ಸ ತಕ್ಷಣಾದೇವ ಕೂರ್ಮೋ ಭೂತ್ವಾ ರಮಾಪತಿ. ಎಲ್ಲೆಲ್ಲಿ ದೇವತೆಗಳಿಗೆ ತೊಂದರೆ ಆಯಿತು ಅಲ್ಲೆಲ್ಲ ಅವರು ವಿಷ್ಣುವನ್ನು ಆಶ್ರಯಿಸ್ತಾರೆ. ಮತ್ತೆ ವಿಷ್ಣು ಬರ್ತಾನೆ, ಅವರಿಗೆ ಅಭಯವನ್ನು ನೀಡ್ತಾನೆ. ಇನ್ನು ಎಲ್ಲರೂ ಕೂಡ ಅಸಮರ್ಥರಾದರು, ಆಯಾಸಗೊಂಡಿದ್ದಾರೆ, ಇನ್ನೇನು ಸಮುದ್ರ ಮಥನ ಮಾಡಲಿಕ್ಕೆ ಆಗುವುದಿಲ್ಲ ಅಂತಾದಾಗ ಪರಮಾತ್ಮ ತದಾ ವಿಷ್ಣು ಆಧಾರೋ ಮಂದರಸ್ಯ ಚ ದೋರ್ಭಿಶ್ಚತುರ್ಭಿಃ ಸಂಗೃಹ್ಯ ಮಮಂಥಾಬ್ಧಿಂ ಸುಖಾವಹಂ. ಚೆನ್ನಾಗಿ ತಾನೇ 4 ಕೈಗಳಿಂದ ಸಮುದ್ರ ಮಥನವನ್ನು ಮಾಡ್ತಾ ಇದ್ದಾನೆ. ಹೀಗೆ ಮಾಡ್ತಾ ಇದ್ದಾಗೆ ಅನೇಕ ವಸ್ತುಗಳು ಉಚ್ಚೈಶ್ರವಸ್ಸು, ಹಯ, ಐರಾವತ, ಹೀಗೆ ಬೇರೆ ಬೇರೆ ಸುತ್ತುಗಳೆಲ್ಲ ಬಂತು. ಕೊನೆಗೆ ಹಾಲಾಹಲ ಬರಲಿಕ್ಕೆ ಆರಂಭವಾಯಿತು. ಹಾಲಾಹಲವನ್ನು ಯಾರಿಗೂ ಕೂಡ ತಡಿಲಿಕ್ಕೆ ಸಾಧ್ಯ ಇರಲಿಲ್ಲ. ದೇವತೆಗಳು, ದೈತ್ಯರು, ದಾನವರು, ಎಲ್ಲ ಋಷಿಗಳು, ಗಂಧರ್ವರು ಎಲ್ಲರೂ ಕೂಡ ಹಾಲಾಹಲಕ್ಕೆ ಬೆಚ್ಚಿ ಓಡಿದ್ದಾರೆ. ದೇವತೆಗಳು ದೇವಲೋಕಕ್ಕೆ ಓಡಿದ್ದಾರೆ, ಅನೇಕ ಮಂದಿ ಸತ್ತಿದ್ದಾರೆ. ಇಷ್ಟಾಗುವಾಗ ಮತ್ತೆ ವೈಕುಂಠಕ್ಕೆ ಬಂದಿದ್ದಾರೆ ದೇವತೆಗಳೆಲ್ಲ. ನಮ್ಮ ಸಮುದ್ರ ಮಥನದ ಕೆಲಸ ಅದು ಅರ್ಧಕ್ಕೆ ನಿಂತು ಹೋಗಿದೆ. ವೈಕುಂಠಮಾಶ್ರಿತ ಮಧೋಕ್ಷಜಂ ಮಾಧವಂತೆ ಸರ್ವೇ ಸುರಾಸುರಗಣ ಶರಣಂ ಜಗ್ಮುಹು. ಎಲ್ಲ ಸುರಾಸುರಗಳೆಲ್ಲ ವಿಷ್ಣುವಿನ ವೈಕುಂಠ ಲೋಕಕ್ಕೆ ಬಂದಿದ್ದಾರೆ. ಆದರೆ ವಿಷ್ಣುವಿಗೂ ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ ಅಂತ ಈ ಪುರಾಣ ಹೇಳ್ತದೆ. ಯಾಕೆ ಅಂತ ಕೇಳಿದರೆ, ಆ ಹಾಲಾಹಲ ಎಂಬ ವಿಷ ಎಲ್ಲ ಲೋಕಗಳನ್ನು ಕೂಡ ವ್ಯಾಪಿಸಿತು. ಎಲ್ಲಿ ಸತ್ಯಲೋಕವನ್ನು ಕೂಡ ವ್ಯಾಪಿಸಿತು. ಸತ್ಯಲೋಕಕ್ಕಿಂತ ಕೆಳಗಡೆ ಕೈಲಾಸ ಇದೆ, ಆದರೆ ಕೈಲಾಸ ಲೋಕಕ್ಕೆ ಏನೂ ಆಗಲಿಲ್ಲ. ಅದಕ್ಕಿಂತಲೂ ಮೇಲೆ ಹೋಯಿತು, ಸತ್ಯಲೋಕವನ್ನು ವ್ಯಾಪಿಸಿತು. ಅದಕ್ಕಿಂತಲೂ ಮೇಲೆ ವೈಕುಂಠ ಲೋಕಕ್ಕೂ ಕೂಡ ವ್ಯಾಪಿಸಿತು. ಎಲ್ಲರೂ ಕೂಡ ಆ ಹಾಲಾಹಲ ವಿಷದ ಪ್ರಭಾವದಿಂದಾಗಿ ನೀಲಿ ಬಣ್ಣವನ್ನು ಹೊಂದಿದ್ರಂತೆ. ಇಡೀ ಜಗತ್ತೇ ನಾಶ ಆಗ್ತದೆ ಅಂತ ಆದಾಗ ಮತ್ತೆ ರುದ್ರದೇವರು ಗಣಪತಿಯನ್ನು ಕರೆದ್ರಂತೆ. ಇಷ್ಟ ತನಕ ಆ ಹಾಲಾಹಲ ವಿಷಯದಲ್ಲಿ ರುದ್ರನಿಗೆ ಏನೂ ಆಗಲಿಲ್ಲ, ಕೈಲಾಸ ಪರ್ವತ ಏನೂ ಆಗಲಿಲ್ಲ ಅಂತ ಹೇಳಿ ಕೊನೆಗೆ ಗಣಪತಿಯನ್ನು ಕರೀತಾ ಇಲ್ಲಿ ಆಯಾಯ ಮತದ ಚಿಂತನೆಯನ್ನು ತೋರಿಸ್ತಾ ಇದ್ದಾರೆ. ಶೈವ ಮತದ ಚಿಂತನೆ ಹೇಗೆ, ಗಣಪದ ಮತದಲ್ಲಿ ಗಣಪತಿ ಬರಬೇಕು. ಗಣಪತಿಯಲ್ಲಿ ಮತ್ತೆ ರುದ್ರದೇವರು ಹೇಳ್ತಾರೆ, ಇಲ್ಲ, ಈ ಹಾಲಾಹಲ ವಿಷಕ್ಕೆ ಏನು ಕಾರಣ ಅಂತ ನೀನು ನೋಡಬೇಕು, ಪರಿಹಾರ ಮಾಡಬೇಕು ಅಂತ. ಮತ್ತೆ ಅಲ್ಲಿ ನೋಡಿದಾಗ ಆ ಹಾಲಾಹಲ ವಿಷ ಎಂಬ ವಿಘ್ನ ಬಂದದ್ದು ಅದು ಗಣಪತಿಯಿಂದ. ಯಾಕೆ ಗಣಪತಿಯಿಂದ ಬಂತು ಅಂತ ಕೇಳಿದರೆ, ಸಮುದ್ರ ಮಥನವನ್ನು ಆರಂಭ ಮಾಡುವುದರ ಮೊದಲು ಗಣಪತಿಯನ್ನು ಪೂಜೆ ಮಾಡಲಿಲ್ಲ ಅಂತ ಅಂದುಕೊಂಡು ಗಣಪತಿಯ ಕಥೆ ಆರಂಭ ಆಗ್ತದೆ. ಆದ್ದರಿಂದ ರುದ್ರದೇವರು ಎಲ್ಲ ದೇವತೆಗಳಿಗೆ ಹೇಳ್ತಾರೆ, ನೀವು ಗಣಪತಿಯನ್ನು ಪೂಜೆ ಮಾಡಬೇಕು, ಪೂಜೆ ಮಾಡಿದ್ರಿಂದ ನಿಮ್ಮ ಈ ವಿಘ್ನ ಎಲ್ಲ ನಿವೃತ್ತಿ ಆಗ್ತದೆ ಅಂತ. ಮತ್ತು ವಿಸ್ತಾರವಾಗಿ ಈ ವ್ಯಾಜದಿಂದ ಗಣಪತಿಯ ಪೂಜೆಯನ್ನು ಹೇಗೆ ಮಾಡುವುದು ಇದನ್ನೆಲ್ಲ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಎಲ್ಲ ದೇವತೆಗಳೆಲ್ಲ ಸೇರಿ ಗಣಪತಿಯ ಪೂಜೆ ಮಾಡ್ತಾರೆ. ಮಾಡಿದ ನಂತರ ಆ ಎಲ್ಲ ಆ ಕಾಲಕೂಟ ವಿಷದ ಹಾಲಾಹಲ ವಿಷದ ಪ್ರಭಾವ ಎಲ್ಲ ಅದು ಕಡಿಮೆ ಆಯಿತು ಅಂತ, ಹಾಲಾಹಲ ವಿಷದ ನಿವೃತ್ತಿಗೆ ಕಾರಣ ಗಣಪತಿಯ ಪೂಜೆ ಅಂತ ಇಲ್ಲಿ ನಿರೂಪಣೆ ಮಾಡ್ತಾರೆ. ಆ ಬಳಿಕ ಮತ್ತೆ ಲಕ್ಷ್ಮಿಯಲ್ಲಿ ಒಡಮೂಡಿದ್ದಾಳೆ. ಲಕ್ಷ್ಮಿಯ ಸ್ವಯಂವರ ನಡೀತದೆ. ಆ ವಿಷ್ಣುವನ್ನು ಆ ಲಕ್ಷ್ಮಿ ತಾನು ವರಿಸ್ತಾಳೆ. ಇನ್ನಷ್ಟು ಮಥನವನ್ನು ಮುಂದುವರಿಸಿದಾಗ ಅಮೃತ ಬಂತು. ಧನ್ವಂತರಿ ರೂಪಿ ಪರಮಾತ್ಮ ವಿಷ್ಣು ಮತ್ತೆ ಅಮೃತವನ್ನು ಹಿಡ್ಕೊಂಡು ಬಂದಿದ್ದಾನೆ. ಹಿಡ್ಕೊಂಡು ಬಂದಾಗ ದೈತ್ಯರನ್ನು ಅಪಹಾರ ಮಾಡಿಬಿಟ್ರು. ದೇವತೆಗಳಿಗೆ ಸಿಗಲಿಲ್ಲ. ಯದ್ಯಪಿ ಸಮುದ್ರ ಮಥನ ಮಾಡಿದ್ದು ದೇವತೆಗಳು ದೈತ್ಯರು ಎಲ್ಲರೂ ಒಟ್ಟು ಸೇರಿ, ಆದರೆ ದೇವತೆಗಳಿಗೆ ಅದರ ಪಾಲು ಸಿಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಸ್ವರ್ಗಾಧಿಪತಿಗಳು ನಾವು ಸಮುದ್ರ ಮಥನಕ್ಕೆ ಒಪ್ಪಿದ್ರಿಂದ ಈ ಅಮೃತ ಬಂದದ್ದು, ಆದ್ದರಿಂದ ಇದನ್ನು ನಾವೇ ಹೊತ್ತುಕೊಂಡು ಹೋಗ್ತೇವೆ ಅಂತ ಆ ದೇವತೆಗಳ ಕೈಯಿಂದ ಅಪಹರಿಸಿ ಅಸುರರು ಕೊಂಡೊಯ್ದಿದ್ದಾರೆ. ಮತ್ತು ದೇವತೆಗಳೆಲ್ಲ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಅಮೃತದ ಪ್ರಾಪ್ತಿ ನಮಗಿಲ್ಲ ಅಂತಾಯಿತು, ದೈತ್ಯರು ಅಪಹರಿಸಿದ್ದಾರೆ. ಮತ್ತೆ ವಿಷ್ಣು ತಾನು ಮೋಹಿನಿಯಾಗಿ ಅವತಾರವನ್ನು ಮಾಡ್ತಾನೆ ದೇವತೆಗಳಿಗೆ ಅಮೃತವನ್ನು ಕೊಡಲಿಕ್ಕೆ. ಈ ಮೋಹಿನಿ ಅಮೃತವನ್ನು ಅಸುರರ ಕೈಯಿಂದ ಅಪಹರಿಸಿ ಮತ್ತೆ ದೇವತೆಗಳಿಗೆ ಹೇಗೆ ಸಿಕ್ಕುವಂತೆ ಮಾಡಿಲ್ಲ ಎನ್ನುವುದನ್ನು ತುಂಬ ವಿಸ್ತಾರವಾಗಿ ಈ ಪುರಾಣ ಹೇಳ್ತದೆ. ಮೋಹಿನಿ ಬಂದಾಗ ಅವಳ ರೂಪವನ್ನು ನೋಡಿ
ದೈತ್ಯರೆಲ್ಲ ಮೋಹಗೊಂಡಿದ್ದಾರೆ. ಆ ಮೋಹಿನಿ ಬರಬೇಕಿದ್ರೆ ದೈತ್ಯರಲ್ಲೇ ಪರಸ್ಪರ ಕಚ್ಚಾಟ ಆರಂಭವಾಗಿದೆ. ಅಮೃತವನ್ನು ತಾನು ಕುಡಿಬೇಕು. ಅಮೃತದ ಉಸ್ತುವಾರಿ ಯಾರಿಗೆ? ಹಂಚುವ ಕೆಲಸ ಯಾರಿಗೆ? ಯಾರಿಗೆ ಹೆಚ್ಚು, ಯಾರಿಗೆ ಕಡಿಮೆ? ಈ ರೀತಿಯಾಗಿ ದೈತ್ಯರ ಒಳಗೆ ಕಚ್ಚಾಟ ಆರಂಭ ಆದಾಗ ಮೋಹಿನಿಯ ಆವಿರ್ಭಾವ ಅಲ್ಲಿ ಆಗಿದೆ. ಮೋಹಿನಿಯ ಬಳಿ ಎಲ್ಲ ಹೇಳ್ತಾರೆ, ಇಲ್ಲ ನೀನು ಈ ಹಂಚುವ ಕೆಲಸವನ್ನು ಮಾಡಬೇಕು ಅಂತ. ಸುಧಾ ತ್ವಯ ವಿಭಕ್ತವ್ಯ ಸರ್ವೇಷಾಂ ಗತಿಹೇತವೇ, ಎಲ್ಲರಿಗೂ ಕೂಡ ಪಾಲು ಮಾಡುವ ಕೆಲಸ ನಿನ್ನದು ಅಂತ ಮೋಹಿನಿನೇ ಆಯ್ಕೆ ಮಾಡಿದ್ದಾರೆ. ಆದರೆ ಮೋಹಿನಿ ಹೇಳ್ತಾಳೆ, ಅನೃತಂ ಸಾಹಸಂ ಮಾಯಾ ಮೂರ್ಖತ್ವಂ ಅತಿಲೋಭತ ಅಶೌಚಂ ನಿರ್ಗುಣತ್ವಂಚ ಸ್ತ್ರೀಣಾಂ ದೋಷ ಸ್ವಭಾವಜಾಹ. ನಾನು ಸಹಜವಾಗಿ ಒಬ್ಬಳು ಸ್ತ್ರೀಯರಲ್ಲಿ ಅನೇಕ ದೋಷ ಇರ್ತದೆ. ಆ ದೋಷಗಳು ನನ್ನಲ್ಲೂ ಕೂಡ ಇರಬಹುದು. ಆದ್ದರಿಂದ ನಾನು ನಿಮಗೆ ಚೆನ್ನಾಗಿ ಹಂಚುತ್ತೇನೆ, ನೀವು ಹೇಗೆ ವಿಶ್ವಾಸ ಇಡ್ತೀರಿ? ಆದರೆ ಅವರೆಲ್ಲ, ಆ ದೈತ್ಯರೆಲ್ಲ ವಿಸ್ಮಯೇನ ಸಮಾವಿಷ್ಟ, ಆ ಮೋಹಿನಿಯ ರೂಪವನ್ನು ನೋಡಿ ಆಶ್ಚರ್ಯಗೊಂಡಿದ್ದಾರೆ. ಇಂತಹ ಒಂದು ರೂಪ ಲೋಕದಲ್ಲಿ ಇರಲಿಕ್ಕೇನೆ ಸಾಧ್ಯ ಇಲ್ಲ ಅಂತಂದುಕೊಂಡು, ಅಂತಹ ಮೋಹಿನಿ ನಮ್ಮ ಬಳಿಗೆ ಬಂದಿದ್ದಾಳೆ ಅಂತಂದರೆ ಅವಳ ಲಾಭವನ್ನು ತಾನು ಪಟ್ಟುಕೊಳ್ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೂಡ ಹಂಬಲ. ಆದ್ದರಿಂದ ಇಲ್ಲ, ನಿನ್ನ ನಾವೆಲ್ಲರೂ ಕೂಡ ನಂಬ್ತೇವೆ ಅಂತ ಹೇಳಿದ್ದಾರೆ. ಸ್ವಯಂ ಬಲಿಚಕ್ರವರ್ತಿ ಆ ಜವಾಬ್ದಾರಿಯನ್ನು ಮೋಹಿನಿಗೆ ಕೊಟ್ಟು ಬಿಟ್ಟಿದ್ದಾನೆ.